ಸರ್ ಇವತ್ತು ಎರಡು ಪ್ರಬಲ ನೋಡ್ರಪ್ಪ, ಈಗ ಭಾಳ ದಿವಸದಿಂದ ಇದು ಪೆಂಡಿಂಗ್ ಇದ್ದಂಥ ಒಂದು ಜನಗಣತಿ ವಿಚಾರ. ಈಗ ಸ್ವೀಕಾರ ಅವರು ಕೊಟ್ಟಾಗ ಆಯೋಗದ ಅಧ್ಯಕ್ಷರು ಹೊಸ ಅಧ್ಯಕ್ಷರು ಮಾಡಿ ಅದು ಪರಿಶೀಲನೆ ಮಾಡಿ ಸೆಟ್ ಕೊಟ್ಟಾಗ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡ್ತಕ್ಕಂಥದ್ದು ಕರೆಕ್ಟ್ ಇದೆ. ಸ್ವೀಕಾರ ಮಾಡಿದ ಮೇಲೆ ಮೊನ್ನೆನೂ ನಾವು ಈಗ ಒಂದು ಹಿಂದೆ ನಮ್ಮ ಸಮಾಜದವರೆಲ್ಲ ನಮ್ಮನ್ನು ಭೇಟಿ ಮಾಡಿ ನಮ್ಮ ಮನವರಿಕೆ ಮಾಡಿಕೊಟ್ಟಾಗ ಅವ್ರಿಗೆ ಮಾತನಾಡಿದ್ವಿ, ಬರಲಿ ಕೈ ಸೇರಲಿ ನೋಡೋಣ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಣ, ಆ ಥರದ್ದು ವ್ಯತ್ಯಾಸ ಇದ್ದಾಗ ನೋಡೋಣ. ಸುಮ್ಮನೆ ನಾವೇ ಯಾಕೆ ಇನ್ನೂ ನೋಡ್ದಲೇ ಚರ್ಚನೆ ಮಾಡೋದ್ರ ಬಗ್ಗೆ ಗಮನನೇ ಹರಿಸ್ತಾರೆ, ನಾವೇ ಊಹೆ ಮಾಡ್ಕೊಂಡು ತಪ್ಪು ಸರಿ ಅನ್ನೋದು ನಿರ್ಧಾರ ಸೂಕ್ತ ಅಲ್ಲ ಅಂತ. ಅದರಿಂದ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷ ಯಾವುದೇ ಸಮಾಜದ ಒಂದು ಸಮಾಜನ ಗುರಿ ಇಟ್ಕೊಂಡು ಮಾಡ್ತಕ್ಕಂಥದ್ದಿಲ್ಲ, ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ನಮ್ಮ ಪಕ್ಷ, ನಮ್ಮ ಸರ್ಕಾರ. ಅದರಿಂದ ಇದೇನು ಆ ಥರ ವ್ಯತ್ಯಾಸ ಆಗಲ್ಲ. ಆ ಥರದ್ದಿದ್ದರೆ ಮುಖ್ಯಮಂತ್ರಿಗಳು ವಿವೇಚನೆ ಇರುತ್ತೆ, ಅಥವಾ ಕ್ಯಾಬಿನೆಟ್ಗೆ ತಂದು ಅಥವಾ ಮುಖ್ಯಮಂತ್ರಿಗಳು ಎಲ್ಲರ ಜೊತೆ ಚರ್ಚೆ ಮಾಡೋದು ಸರಿಪಡಿಸ್ತಾರೆ ಅನ್ನೋ ನಂಬಿಕೆ ಇದೆ. ಆ ಥರದ್ದು ಯಾವುದು ದುಡುಕಿ ನಿರ್ಧಾರ ಆಗಲ್ಲ ಅನ್ನೋ ನಂಬಿಕೆ ಇದೆ. ಸರ್ಕಾರಕ್ಕೆ ಸವಾಲಾಗುತ್ತೆ ಸರ್? ಏನೂ ಆಗಲ್ಲ. ಮುಖ್ಯಮಂತ್ರಿಗಳು ಎಂತೆಂಥ ಸವಾಲನ್ನೋ ಎದುರಿಸಿದ್ದಾರೆ. ಸೊ ಯಾವುದೇ ಕಾರಣಕ್ಕೆ ಇದನ್ನು ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಇದನ್ನು ಬಗೆಹರಿಸ್ತಾರೆ, ಸೂಕ್ತವಾದ ರೀತಿಯಲ್ಲಿ ಬಗೆಹರಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.